ಗುಂಬಿ ಅವರು. ಇವರು ಬೇರ್ ಫೂಟ್ ಅಲ್ಲಿ ಕಾಲಿಗೆ ಸ್ಲಿಪ್ಪರ್ ಧರಿಸದೆ, ಇವರ ವಯಸ್ಸು 65 ವರ್ಷ. ಅಲ್ಲ, 60ರ ವಯಸ್ಸಾದರೂ 16ರ ಹುಮ್ಮಸ್ಸು ಇವ್ರಿಗಿದೆ. ಸೊ ಇವರ ಸಾಧನೆಗಳು ನಿಜಕ್ಕೂ ನಾವೆಲ್ಲ ಇನ್ಸ್ಪೈರ್ ಆಗುವಂಥದ್ದು. ಸೊ ಪ್ರತಿಯೊಂದು ಮ್ಯಾರಥಾನ್ ಅಟೆಂಡ್ ಮಾಡ್ತಾರೆ. ಸುಮಾರು 15ರಿಂದ 20 ಪ್ರೈಸ್ಗಳೆಲ್ಲ ಸಿಕ್ಕಿದೆ. ಅಷ್ಟೇ ಅಲ್ಲ, ಇವತ್ತು 10K ರನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಮಣಿಪಾಲಲ್ಲಿ 42K ರನ್ನ ಕಂಪ್ಲೀಟ್ ಮಾಡಿ ಫಸ್ಟ್ ಗಳಿಸಿದ್ದಾರೆ. ಸೊ ನಿಜಕ್ಕೂ ಇನ್ಸ್ಪೈರ್ ಆಗ್ತಾ ಇದೀವಿ ನಾವೆಲ್ಲರೂ ಇವರಿಂದ. ಹಾಗೆ 21K ಉಡುಪಿಲಿ, 21K ಚಿತ್ರದುರ್ಗ, ಬಳ್ಳಾರಿ ಎಲ್ಲ ಕಡೆ ಹೋಗಿ ಮ್ಯಾರಥಾನ್ ಅಟೆಂಡ್ ಮಾಡ್ತಾರೆ. ಸೊ ಅವ್ರಿಗೊಂದು ಹ್ಯೂಜ್ ಶೌಟ್ ಔಟ್. ಅಲ್ಲ, ಇವಾಗ ಓಡುವಂತದ್ದು ಸ್ಟಾರ್ಟ್ ಆಯ್ತು ಅಥವಾ ಯಾಕೆ ಈ ಮ್ಯಾರಥಾನ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂಡ್ ಅದರಿಂದ ಆದ ಉಪಯೋಗಗಳು? ನಮ್ಗೆ ನಾವು ದಂಧೆ ಮಾಡ್ತಿದ್ವಿ ಪುಣ್ಯಾಗ. ಒಂದು ಸಾಧಾರಣ 7-8 ಕಿಲೋಮೀಟ್ರ್ ದಂಧೆಗೆ ಮಾಡ್ತಿದ್ವು. ಅವಾಗ ನಮ್ಮ ಮನ್ಯಾಗ ಬಂದ್ಕೊಂಡು ಮನ್ಯಾಗ ಹೋಗಿ ಹೋಗ್ತಿದ್ರು. ಅವಾಗ ದನ ಕೈಟ್ ಹೋಗೋದಂತಂದ್ರೆ ಕುಂತಾಗ ಅಲ್ಲಿಂದ್ರ ಮೇವು ತಂದು ಮನ್ಯಾಗ ತಂದ್ಕೊಂಡು ಊರಾಗ ಸ್ಪರ್ಧಾ ಇಟ್ಟು ನಾವು ಮಿಷನ್ ಓಡಾಡುತ್ತೆ. ಅಲ್ಲಿ 40 ಒಂದು ಕೈರಾಟೆ ಸಾಮಾನ್ಗೆ 3 ಕಿಲೋಮೀಟರ್ ದೂರದಲ್ಲಿ ಮಧ್ಯ ಮೇಲೆ ಇಟ್ಟು ಒಂದೊಂದು ಜಾಗ ಉಚ್ಚಿ ತರೋದ್ರ. ಹಂಗೆ ನಮ್ಮ ಊರಾಗ ಹಳೆ ಮಂದಿ ಮಾಡಿದ್ದಂತ ಯಾರಿಗೂ ಆಗಿರ್ತಿಲ್ಲ ಅಂದ್ರೆ ಒಂದು ಕಂಟಿನ್ಯೂ 42 ಜಾಗ ಒಂದು ಹರ್ಯಾಗ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6ಕ್ಕೆ ಅಂದ್ರೆ ಅಷ್ಟು ಒಂದೊಂದು ಬಿಡಿಬಾಗ ಅಷ್ಟು ಒಂದೊಂದು ಇರೋರು. ಹಿಂಗಾಗಿ ಅದರ ದರ್ಶನಕ್ಕೆ ಹೋಗಕ್ಕೆ ನಿಂತ್ರಿ ನಮಗೆ ಆಗಲಿಲ್ಲ. 1 ವರ್ಷ ಎಲ್ಲರೂ ಆಸೆ ಮಾಡಿದ್ರೆ ಅದು ಇದನ್ನ ಇಟ್ಕೊಂಡು ಮುಂದಿನ ಇದ್ದ ಸರ್ಕಾರ ಇದು ಮಾಡ್ಬೇಕಂತ ಹೇಳಿ ಸಾಧನೆ ಮಾಡಕ್ಕೆ ದಿನ 30 ಒಂದು ದಿವಸಕ್ಕೆ ಚಂದ ಮಟ್ಟ ಓಡಾಡಿ ಬರ್ತೀನಿ ನಾನು. ಯಾರಿಗೆ ಹೇಳಿಲ್ಲ, ಇಡೀ ವರ್ಷದನ್ನ ಸಾಧನೆ ಮಾಡಿದ್ವಿ. ನೋಡ್ರಿ ಮೊನ್ನೆ ವರ್ಷ ರೀ ಅದ ಟೈಮ್ಕಿನ 10 ತಾಸಿನಾಗ ಇನ್ನು 15 ನಿಮಿಷ ಟೈಮ್ ಬರ್ತದೆ. 126 ಕಿಲೋಮೀಟರ್ ಓಡಿದ್ವಿ. ಅದ ಸಾಧನೆ. ಮುಂದೆ ಯಡಿಯೂರಪ್ಪ 2ನೇ ಸತ್ರ ಮಂತ್ರಿ ಆಗಾರಿ ನಮ್ಮ ಊರಿಂದ್ರ 550 ಕಿಲೋಮೀಟರ್ ಕಟ್ಟ ಬೆಂಗಳೂರು ವಿಧಾನಸಭಾ ಮಟ್ಟ ಬರಗಾಲ ಪಾದಯಾತ್ರೆ ಹೋಗಿ ಯಡಿಯೂರಪ್ಪ ಮಾಲಿ ಹಾಕಿ ಬಂದಿದ್ದೆ. 4 ವರ್ಷ ಹರಿಯಾಗಿದ್ದು 5ನೇ ವರ್ಷಕ್ಕೆ ಬೆಂಗಳೂರು ವಿಧಾನಸಭೆಗಾಗಿತ್ತು. ಇದಕ್ಕೆ ಹಿಂಗಾಗಿ ಅವಾಗಂತಾರೆ ಏನೋ ನನಗೊಂದು ಅದು ನನಗೆ 1-2 ಹುಡುಗರು ಅಜ್ಜ ಹಿಂದೆ ಅಂತ ಹೇಳ್ತಾರೆ. ನಾವು ಏನೋ ಅಂತ ಕೆಟ್ಟ ಚಟಗಳು ಬಿಟ್ಟು ಎಂಥವ್ರಾಗ ಭಾಗವಹಿಸಿ ನಿಮಗೂ ಹಿಂದೆ ಆಸರೆ ಬರ್ಬೇಕು. ಏನಲ್ಲ ಎಲ್ಲ ನನಗೂ ಊರಾಗ ರಗಡೆ ಬೈತಿದ್ರು, ರಗಡೆ ನಗ್ತಿದ್ರು, ಇದು ಹುಡುಗರು ಸಹ ನಗ್ತಿದ್ರು. ಇವೇ ಬರೀ ಓಡಾಡಿ ಹುಚ್ಚಂತಂತಿದ್ರಿ. ಊರಾಗ ಸಹ ಹೋಗಿರ್ತಿಲ್ಲ ಮತ್ತೆ ತಿನ್ನೋದ್ರಿ. ಅದಕ್ಕೆ ಈ ಸರ್ಕಾರವು ಹೊರಕವಾದ ಓಡೋಣ ಎಲ್ಲವಾದ್ರೂ 15-20 ಕಿಲೋಮೀಟರ್ ಗಾಡಿ ಹಾಕ್ತೀವಿ. ಓಡ್ಕೊಂತಾನೆ ಓಡ್ಕೊಳ್ಬೋದು. ಇದಕ್ಕಾಗಿ ಒಂದು ದಿನ ಪ್ರಾಕ್ಟೀಸ್ ಮಾಡಿದ್ರು. ಒಟ್ಟು ದಿನ ಇರ್ತದೆ 7-8 ಕಿಲೋಮೀಟರ್ ಒಂದು ದಿನ ಇರ್ತದೆ. ಇಷ್ಟು ಇದು ಮಾಡಿದ್ವಿ. ಇನ್ನು ನಾವಂತ ಕೇಳೋದೇನಂತಂದ್ರೆ ಇಷ್ಟು ಪ್ರೈಸ್ ಹೊಡಿದ್ರು ನಾನು. ಎಲ್ಲರೂ ನನಗೆ ಅನ್ಕೊಂಡು ಮಾಡಿದ್ರಿ. ಅದಲ್ಲೆಲ್ಲ ನಿಮ್ಮ ಹತ್ರ ಕರ್ಕೊಂಡು ಇಂದ ಭಾಳ ಇದ್ದಾಡಿರಿ. ನಾನು ನಿನ್ನೆ ಬಂದ್ರಿ ಅಲ್ಲಿ ಅಲ್ಲಿ ಇದನ್ನು ಕೊಡ್ತಾರಂತಂದ್ರೆ ಅಲ್ಲಿಂದ ಇಲ್ಲಿ ಕಳ್ಸಿದ್ರಿ. ಇಲ್ಲಿ ಬಂದ ಅಲ್ಲೇ ಕೊಡ್ತಾ ಇರ್ಬೇಕು ನಂಬರ್ ಅಂತಂದ್ರೆ ಅಲ್ಲಿ ಹೋಗಿ ಕೇಳ್ಬಿಡು ಅಂತಂದ್ರೆ ನಾವು ಚೆನ್ನಾಗಿತ್ತು. ಅವ್ರ ಗೊತ್ತರ ನೋಡ್ರಿ
ಹಂಗಾರೆ ಎಲ್ಲಾರು ಉಳ್ಕೊಳಕ್ ಇದನ್ನ ಮಾಡ್ಬೇಕಂತಂದ್ರೆ ಯಾರು ಇಲ್ಲಿ ಉಳ್ಕೊಳಕ್ ಜಾಗ ಇಲ್ಲ ಅನ್ನಕತ್ರಿ, ಇಲ್ಲಿ ಬಂದು ಇಲ್ಲೂ ಜಾಗ ಇಲ್ಲ ಅನ್ನಕತ್ರಿ. ಒಬ್ಬರ ಮೇಡಮನ್ನ ಕೇಳಿ, ಪೊಲೀಸ್ ಮೇಡಮ್ ಅಂದ್ರೆ ಅವರು ಖಾಲಿ ಬ್ಲಾಟ್ ರೀ 1,100 ರೂಪಾಯಿ ಇರೋ ಬಾಡಿಗೆ, ಇನ್ನ ಫುಲ್ ಇನ್ನ ಏನಂತಂದ್ರೆ 300 ರೂಪಾಯಿ ಅಂತ. ಸೊ ನೀವು ನಮ್ಮನ್ನ ಇಷ್ಟೊಂದು ಇನ್ಸ್ಪೈರ್ ಮಾಡಿದೀರಾ ಅಂತಂದ್ರೆ ನೆಕ್ಸ್ಟ್ ಯಾವುದೇ ಮ್ಯಾರಥಾನ್ ಇರ್ಲಿ ನಮ್ಮ ಮೈಸೂರಿನ ಜನತೆ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ನೀವ್ ಯಾರಿಗೂ ಕೇಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆಲ್ಲ ಅರೇಂಜ್ ಆಗುತ್ತೆ. ಓಕೆನಾ? ಸೊ ಎಸ್, ನಮ್ಮ ಬಸಪ್ಪ ಹೊಮ್ಮಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಎವ್ರಿಬಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.